ಸ್ನೇಹಿತರಿಗೆ ಸ್ವಾಗತ. ಸ್ನೇಹಿತರೆ, ಸಂಗೀತ ಎನ್ನುವುದು ಆಬಾಲ ವೃದ್ಧರನ್ನು ರಂಜಿಸುವಂತಹ ಒಂದು ಅದ್ಭುತ ಕಲೆಯಾಗಿದೆ. ಇದನ್ನು ಆಸ್ವಾದಿಸದೇ ಇರುವ ಮಾನವಗಣ ಇರಲಾರರು. ಈ ಭೂಕಕ್ಷದಲ್ಲಿ ಅರುಣರಿಸುವ ಓಂಕಾರ ತತ್ವನಾದವು ಬಾಹ್ಯಾಕಾಶದವರೆಗೆ ವಿಲೀನವಾಗಿದೆ. ದೈವಭೂಮಿ ಆಗಿರುವ ಭಾರತವು ಇಂತಹ ಕಲೆ, ಸಂಸ್ಕಾರ, ಸಂಸ್ಕೃತಿಗಳನ್ನು ಅಳವಡಿಸಿಕೊಂಡು ಈ ಸಂಗೀತದಲ್ಲಿ ನಮ್ಮನ್ನು ವಿಲೀನಗೊಳಿಸುತ್ತಿದೆ. ಇದು ಮನುಷ್ಯರ ಜೀವಾಳವಾಗಿದೆ. ಅಲ್ಪ ಸ್ವಲ್ಪ ಬದಲಾವಣೆಗಳಿಂದ ಜನಮಾನಸರಲ್ಲಿ ಅಚ್ಚಳಿಯದ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ ಎಂದರೆ ತಪ್ಪಿಲ್ಲ. ಸದ್ಯದಲ್ಲಿ ಸಂಗೀತವು ಬಹಳಷ್ಟು ಬದಲಾವಣೆ, ಪರಿವರ್ತನೆ ಹೊಂದಿದರೂ ಸಹ ನಮ್ಮ ಮಾನಸಿಕ ಚೈತನ್ಯವನ್ನು, ರಕ್ತದೊತ್ತಡವನ್ನು ಹಾಗೂ ನಮ್ಮಲ್ಲಿರುವಂತಹ ಖಿನ್ನತೆಯನ್ನು ದೂರ ಮಾಡುವುದು ಸಂಗೀತವು ಅದ್ಭುತ ಸಾಧನೆಯಾಗಿದೆ. ಅದು ನಮಗೆ ಪ್ರಯೋಜನಕಾರಿಯೂ ಆಗಿದೆ. ಭಾರತ ಭೂಮಿದಂತ ಅವನಿಯಲ್ಲಿ ಸಂಗೀತಕ್ಕೆ ತನ್ನದೇ ಆದ ಅಸ್ತಿತ್ವವನ್ನು ಹೊಂದಿದೆ. ಹಿಂದೂಸ್ತಾನಿ ಸಂಗೀತದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಕೊಡುತ್ತಾ ಜನರ ಮಾನಸದಲ್ಲಿ ಅಚ್ಚಳಿಯದ ಮುದ್ರೆಯನ್ನು ಹಾಕಿದ್ದಾನೆ. ಬೆಳೆಯುವ ಸಿರಿ ಮಳಿಗೆಯಲ್ಲಿ ನೋಡ, ಇಂತಹ ನಾಣ್ಣುಡಿಯನ್ನು ಸಾಬೀತು ಮಾಡಿದ್ದಾನೆ. ಇಂದಿನ ನಮ್ಮ ಆಹ್ವಾನಿತರಾಗಿರುವಂತಹ ವರುಣ್ ಕುಲಕರ್ಣಿ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಬಂದಿದ್ದಾರೆ. ಅವರನ್ನು ಕೇಳಿ ಈ ಹಿಂದೂಸ್ತಾನಿ ಸಂಗೀತದ ಅರ್ಥವನ್ನು ಕೇಳೋಣ. ವರುಣ್, ನಿಮಗೆ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಆತ್ಮೀಯ ಸ್ವಾಗತ. ವರುಣ್, ನನ್ನ ಹೆಸರು ವರುಣ್ ಕುಲಕರ್ಣಿ. ನಾನು ಹುಟ್ಟಿದ್ದು ಅದೇ ಹೈದರಾಬಾದ್ನಲ್ಲಿ ಹುಟ್ಟಿದ್ವಿ. ಆದ್ರೆ ನಾವು ಉತ್ತರ ಕರ್ನಾಟಕ ವಿಜಯಪುರ ಇಲ್ಲಿ ಸಚ್ಚಾಣ ಅಂತ ಊರಿಂದ ನಾವು ಇರ್ತಿದ್ವಿ. ಅಲ್ಲಿ ನಮ್ಮ ಹೊಲ ಮನೆ ಎಲ್ಲ ಇದೆ. ಆ ಕಡೆ ನಾವೆಲ್ಲ ಇದ್ದವರು. ವಿಶೇಷವಾಗಿ ಸಂಗೀತ ಬಗ್ಗೆ ಮಾತಾಡ್ಬೇಕಂದ್ರೆ ನನ್ನ ಸಂಗೀತ ಇಚ್ಛೆ ಒಂದು ನಮ್ಮ ತಂದೆ ತಾಯಿಯವರಿಗೆ ನೋಡಿ ನಾನು ಈ ಸಂಗೀತದ್ದು ಒಂದು ಕಕ್ಷೆಯಲ್ಲಿ ನಾನು ಬಿದ್ದಿದ್ದೇನೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ದೇವರೇ, ನಮ್ಮ ಸಾಕ್ಷಾತ್ ದೇವರಿಗೆ, ನಮ್ಗೆ ಅಂದ್ರೆ ಸಾಕ್ಷಾತ್ ನಮ್ಮ ಕಣ್ಣು ಮುಂದೆ ಕಾಣಿಸೋ ದೇವರಂದ್ರೆ ನಮ್ಮ ತಂದೆ ತಾಯಿಯವರು. ಅವ್ರು ನಮ್ಗೆ ಬಹಳ ಹೆಲ್ಪ್ ಮಾಡಿದ್ದಾರೆ ಲೈಫ್ ನಲ್ಲಿ. ನನ್ ಸಂಗೀತ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಮ್ಮ ಅಮ್ಮಗೆ, ನಮ್ಮ ತಂದೆ ತಾಯಿಗೆ ನೋಡಿ ನಾವು ಸಂಗೀತ ಕಕ್ಷೆಯನ್ನು ಪ್ರಾರಂಭ ಮಾಡಿದ್ದೇನೆ. ನಮ್ಮ ತಂದೆಯವರು ಫ್ಲೂಟ್ ಮತ್ತೆ ಹಾಗೂ ತಬಲ ಬಾರಿಸ್ತಾರೆ ಒಳ್ಳೆಯದಾಗಿ. ಹಾಗೆ ಅವ್ರಿಗೆ ನೋಡಿ ನಾನೊಂದು 3rd ಕ್ಲಾಸ್ 4th ಕ್ಲಾಸ್ ಅದಲ್ಲಿ ನಾನೊಂದು ಮೊಟ್ಟೆ ಹಾಡು ಹಾಡಿದ್ದು ಪುತ್ತೂರು ನರಸಿಂಹನಾಯ್ಕ ಅವರದು ವಿಷಯ ಮಂತ್ರಾಲಯ ಮಂದಿರ ಅಂತ ಒಂದು ರಾಯದ್ದು ಮತ್ತಲೇ ನನ್ನ ಬಾಯಿಯಿಂದ ಬಂದ ರಾಯ ಹಾಡನ್ನ ಹಾಡಿದ್ದೇನೆ. ಅದು ಹಾಡಿದ ಮೇಲೆ ನಮ್ಮ ತಂದೆ ನೋಡಿ, ಅಯ್ಯೋ ನಮ್ಮ ಹುಡುಗ ಚಲೋ ಹಾಡ್ತಾನೆ ಅಂತ. ನನ್ಗೆ ಅವಾಗ ಸಂಗೀತ ಅಭ್ಯಾಸ. ನಾನು 10 ವರ್ಷ ಹುಡುಗ, 12 ವರ್ಷ ಹುಡುಗ ಇದ್ದೀನಿ. ಅವಾಗ ನನ್ನ ಸಂಗೀತ ಪ್ರಾರಂಭ ಆಗಿತ್ತು. ಮೊದಲು ನನಗೆ ಗುರು ಪಂಡಿತ್ ಭೀಮಸೇನ್ ಜೋಶಿ ಅವರ ಶಿಷ್ಯ ಶ್ರೀನಿವಾಸ್ ಜೋಶಿ ಇಲ್ಲಿ ನಮ್ಮ ಹೈದರಾಬಾದ್ ನಲ್ಲಿ ಇರ್ತಾರೆ. ಅವ್ರ ಹತ್ರ ನಾನು ಮಾಧವ್ ಗೋಡಿ ಅವರ ಶಿಷ್ಯ ಚೆಂಗಯ್ಯ ಅವರು ಎಲ್ಲರೂ, ಅವ್ರ ಹತ್ರ ನಾನು ಸಂಗೀತ ಪ್ರಾರಂಭ ಮಾಡಿದೆ. ಅವ್ರ ಹತ್ರ ನಂದು ಎಲ್ಲ ಸಾಧನೆ ಶ್ರೀ ಗಣೇಶಾಯನಮ ಅಂತ ಹೆಂಗಿರುತ್ತೆ ಸಂಗೀತದಲ್ಲಿ ಅಂದ್ರೆ ಕಲಿತಿದ್ದು ನಮ್ಮ ಶ್ರೀನಿವಾಸ್ ಜೋಶಿ ಸರ್ ಹತ್ರ. ಆಮೇಲೆ ಕೆಲವು ವರ್ಷಗಳ ನಂತರ ನಾನು ಶ್ರೀನಿವಾಸ್ ಜೋಶಿ ಅವರ ಹತ್ರ ಸಾಧನೆ ಮಾಡಿದ್ವಿ. ಬಿಗಿನಿಂಗ್ ಅಂತ ನಾವು ಮೊಟ್ಟೆ ಏನೇನು ಸ್ವರಗಳು, ರಾಗಗಳು, ಪ್ರತಿಯೊಂದು ಸರ್ಗಮ್ ಅವ್ರ ಹತ್ರ ಕಲಿತು. ಆಮೇಲೆ ನಾವು ಸಂಗಮ್ಕರ್ ಸರ್ ಅಂತ, ಶ್ಯಾಮ್ ಸುಂದರ್ ಸಂಗಮ್ಕರ್ ಇಲ್ಲಿ ನಮ್ಮ ಹೈದರಾಬಾದ್ ನಲ್ಲಿ ಅವರು ಇರ್ತಾರೆ. ಅವ್ರ ಹತ್ರ ನನ್ನ ಸಂಗೀತ ಅಭ್ಯಾಸ ಆಗಿತ್ತು. ಅವ್ರ ಕಡೆಯಿಂದ 2-3 ಪರೀಕ್ಷೆ ಬರೆದು ಎಲ್ಲ ಒಳ್ಳೇದೇ ಆಯ್ತು. ನಮ್ ಶ್ಯಾಮ್ ಸುಂದರ್ ಸಂಗಮ್ಕರ್ ಆದ್ಮೇಲೆ ಅವ್ರ ವಯಸ್ಸಾಗಿದೆ ಪಾಪ ಅಂತ ಅವ್ರಿಗೆ ಹೇಳಿಕ್ ಆಗೋದಿಲ್ಲ. ಸೊ ಅವ್ರ ಹತ್ರ ನಾವು ನನ್ಗೆ ಹಿಂಗೆ ಒಂದು ಗುರು ಒಂದು ದಾರಿಗೊಮ್ಮೆ ಒಂದು ಗುರು ನಮ್ಗೆ ಸಿಗ್ತಾ ಹೋದ್ರು. ವಿಶೇಷವಾಗಿ ಅಂದ್ರೆ ನಮ್ಗೆ ಇವಾಗ ಪ್ರಸ್ತುತವಾಗಿ ನನ್ನ ಪಂಡಿತ್ ಅನಂತ್ ಕುಲಕರ್ಣಿ ಸರ್ ಅಂತ ಬಾಗಲಕೋಟದವರು, ಅವ್ರ ಹತ್ರ ನಾನು ದಾಸವಾಣಿ, ಅಭಂಗವಾಣಿ ಹಾಗೂ ಪ್ರತಿಯೊಂದು ಹಿಂದೂಸ್ತಾನಿ ಕ್ಲಾಸಿಕಲ್ ನಡೆಯೋ ಪ್ರತಿಯೊಂದು ರಾಗ ಅವ್ರ ಹತ್ರ ನಾನು ಕಲಿತಾ ಇದ್ದೀನಿ. ವೆರಿ ನೈಸ್. ನಿಮ್ಮ ಅಂದ್ರೆ ಸಂಗೀತ ಪಯಣ ಎಲ್ಲಿಂದ ಆರಂಭವಾಯಿತು, ಹೇಗೆ ನೀವು ಅದನ್ನ ನಡ್ಸ್ಕೊಂಡು ಬರ್ತಾ ಇದ್ದೀರಿ ಅನ್ನೋ ಒಂದು ವಿಷಯನ್ನು ತುಂಬಾ ಸವಿಸ್ತಾರವಾಗಿ ಹೇಳಿದ್ರಿ. ವರುಣ್ ಅವರೇ, ನೀವು ಹಿಂದೂಸ್ತಾನಿ ಸಂಗೀತದಲ್ಲಿ ಪಳಗಿದ್ದೀರಿ ಅಂತ ಹೇಳಿದ್ರಿ. ಸದ್ಯದಲ್ಲಿ ಅದನ್ನೇ ನೀವು ಅಭ್ಯಾಸ ಮಾಡ್ತಾ ಇದ್ದೀರಿ, ಅಧ್ಯಯನನೂ ಮಾಡ್ತಾ ಇದ್ದೀರಿ. ಈ ಹಿಂದೂಸ್ತಾನಿ ಸಂಗೀತ ಮತ್ತು ಶಾಸ್ತ್ರೀಯ ಸಂಗೀತದಲ್ಲಿ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತ ಅಂತ ನಾವು 2 ಪ್ರಭೇದಗಳನ್ನು ನೋಡ್ತೀವಿ. ಇದರಲ್ಲಿರುವಂತಹ ವ್ಯತ್ಯಾಸಗಳೇನು? ವ್ಯತ್ಯಾಸ ವಿಶೇಷ ಏನಂದ್ರೆ ಹಿಂದೂಸ್ತಾನಿ ಅಂದ್ರೆ ಶಾಸ್ತ್ರೀಯ ಸಂಗೀತ. ಶಾಸ್ತ್ರೀಯ ಸಂಗೀತದಲ್ಲಿ ಪ್ರತಿಯೊಂದು ಇದ್ರೊಳಗೆ ಇರೋದು ಪ್ರತಿಯೊಂದು ಗರಣ ಇರುತ್ತೆ. ಕಿರಾಣಿ ಗರಣ, ಕಿರ್ವಾಣಿ ಗರಣ, ಹಾಗೆ ಒಂದೊಂದು ಗರಣದಲ್ಲಿ ವಿಶೇಷ ಇರ್ತದೆ. ಈ ಕರ್ನಾಟಕ ಸೈಡ್ ನೋಡ್ಬೇಕಾದ್ರೆ ಅವರು ದೇವರ ನಾಮಗಳು, ಹಾಗೆ ಪ್ರತಿಯೊಂದು ನಾಮ ಸಂಕೀರ್ತಗಳೊಳಗೆ ತಾಳ, ಲಯ ಇದ್ರೊಳಗೆ ಇದು ಪ್ರತಿಯೊಂದು ಭಾಷೆಗಳನ್ನು ಅವರು ಆ ಸಂಕೀರ್ತವನ್ನು ಅವರು ಹಾಡ್ತಾರೆ. ಶಾಸ್ತ್ರೀಯನಲ್ಲಿ ಹೆಂಗಂದ್ರೆ ನೀವು ಹಾಡನಲ್ಲಿ ನೀವು ನಾರ್ಮಲ್ ಆಗಿ ನೀವು ಹಾಡ್ಬಿಡ್ತೀರಿ. ಆದ್ರೆ ಕರ್ನಾಟಕದಲ್ಲಿ ಅವರು ಆಲಾಪದಿಂದ ಪ್ರತಿಯೊಂದು ಅಕ್ಷರದಿಂದ ಪ್ರತಿಯೊಂದು ಅಕ್ಷರ ವಿಸ್ತಾರದಿಂದ ಅವ್ರು ಹಾಡ್ತಾರೆ. ನಾವು ಬಂದಿಶ್ ಅಂತೀವಿ, ಅವ್ರು ಅದಕ್ಕೆ ದೇವರ ನಾಮನೇ ಅಂತಾರೆ. ಪ್ರತಿಯೊಂದು ಕರ್ನಾಟಕ ವಿಶೇಷನಲ್ಲಿ ಅಂದ್ರೆ ಅವ್ರದ್ದು ಆಲಾಪನೆ, ತಾಳ, ಲಯ
ಅವ್ರು ಹಾಡಿದ ಪ್ರತಿಯೊಂದು ಶಬ್ದಗಳನ್ನು ಸ್ಪಷ್ಟವಾಗಿ ಅವ್ರು ಉಚ್ಚಾರಣೆ ಮಾಡ್ತಾರೆ. ಅವ್ರು ಕಲಿಯೋದೇ ಕರ್ನಾಟಕದಲ್ಲಿ, ಅಂದ್ರೆ ನಾನು ಕಡಿಮೆ ಅಂತ ಹೇಳ್ತಾ ಇಲ್ಲ, ಅದು ಬಹಳ ಒಳ್ಳೇದೇ. ಕರ್ನಾಟಕ ನಿಮ್ಗೆ ಪರ್ಫೆಕ್ಟ್ ತಾಳ ಲಯ ಕಲಿಬೇಕಂದ್ರೆ ಕರ್ನಾಟಕದಲ್ಲಿ ಕಲಿಬೇಕು. ಆದ್ರೆ ಹಿಂದೂಸ್ತಾನಿನಲ್ಲಿ ಹೇಳ್ಬೇಕಂದ್ರೆ, ಹಿಂದೂಸ್ತಾನಲ್ಲಿ ಶಬ್ದ ಲಯ ತಾಳ ಹುಡುಗರಿಗೆ ಅರ್ಥ ಆಗ್ಲಿಕ್ಕೆ ಟೈಮ್ ಆಗುತ್ತೆ. ಯಾಕಂದ್ರೆ ಇದರೊಳಗೆ ವಿಸ್ತಾರ ಜಾಸ್ತಿ ಇಲ್ಲ, ಕಡಿಮೆ ಇರುತ್ತೆ. ನೀವು ಹಾಡೋದು ಪ್ರತಿಯೊಂದು ಶಬ್ದಕ್ಕೆ ಹುಡುಗರಿಗೆ ಹಿಡಿಲಿಕ್ಕೆ ಟೈಮ್ ಆಗುತ್ತೆ. ಆದ್ರೆ ಕರ್ನಾಟಕದಲ್ಲಿ ಹಾಗಲ್ಲ. ಪ್ರತಿಯೊಂದು ತಾಳಕ್ಕೆ ಲಯಕ್ಕೆ ಅವ್ರ ಶಬ್ದವನ್ನು ಮಾತ್ರ ಬರೀ ಸ್ವರಗಳಿಂದ ಅವ್ರು ಹೇಳ್ತಾರೆ. ನಾವು ಇಲ್ಲಿ ಶಾಸ್ತ್ರೀಯಲ್ಲಿ ಸಾರೇ ಗ ಮ ಪ ದ ನಿ ಸ ಅಂತ, ಅಲ್ಲಿ ಅವರು ಅಲ್ಲಿ ರೇ ಅನ್ನೋದಿಲ್ಲ, ರೀ ಅನಿ ಅಂತಾರೆ. ಸಾರಿ ಗ ಮ ಪ ದ ನಿ ಸ ಸಾರಿ ಗ ಪ ಮ ಗ ರಿ ಸ. ನಿಮ್ಗೆ ಇದನ್ನ ವ್ಯತ್ಯಾಸ ಬೇಕಂದ್ರೆ ನಾವು ಬಾಳಮುರಳಿ ಕೃಷ್ಣ ಅವರು ದೊಡ್ಡ ತಮಿಳ್ ಸೈಡ್ ಇದ್ದವರು, ತಮಿಳ್ನಾಡು ವಿದ್ವಾಂಸರು, ಅವರು ಮತ್ತೆ ರಿಪ್ಸನ್ ಜೋಶಿ ಅವರು, ನೀವು ಅವ್ರಿಗೆ ಡಿಫ್ರೆನ್ಸ್ ವ್ಯತ್ಯಾಸ ನೋಡಿದ್ರೆ ಗೊತ್ತಾಗುತ್ತೆ. ಕರ್ನಾಟಕ ಹಿಂದೂಸ್ತಾನಿ ಎಷ್ಟು ಡಿಫ್ರೆನ್ಸ್. ಒಂದು ಹಾಡ ಎರಡು ಬಗೆಯಲ್ಲಿ ಹಿಂದೂಸ್ತಾನಿ ಮತ್ತು ಕರ್ನಾಟಕದಲ್ಲಿ ನಮಗೆ ಅಂದ್ರೆ ನಮ್ಮ ಶ್ರೋತೃ ಬಂಧುಗಳಿಗೆ ತಿಳಿಲಿಕ್ಕೆ. ಕರ್ನಾಟಕದಲ್ಲಿ ನಾನು ಹಾಡಿದ್ದು, ನಾನು ತ್ಯಾಗರಾಜ ಕೀರ್ತನೆ ಅಂತ ಒಂದಿದೆ, ಅದು ಕೀರ್ತನೆಗೆ ಹಾಡಿದ್ದು ತೋರಿಸ್ತೀನಿ. ರಾಮ ರಾಮ ನಿವಾರ ಮುಗಾವ ರಾಮ ಸೀತ ರಾಮ ರಾಮ ಸಾಧು ಜನ ಪ್ರೇಮ ಇದು ಕರ್ನಾಟಕದಲ್ಲಿ ನಾವು. ಆದ್ರೆ ನಾವು ಈ ಹಿಂದೂಸ್ತಾನಿ ಸೈಡ್ ನೋಡಿದ್ರೆ ನಾವು ರಾಮ ರಾಮ ನಿವಾರ ಮುಗಾವ ರಾಮ ಸೀತ ರಾಮ ರಾಮ ಸಾಧು ಜನ ಪ್ರೇಮ ಇದರಲ್ಲಿ ಅವ್ರದ್ದು ಆಲಾಪನೆ ಜಾಸ್ತಿ ಇರುತ್ತೆ. ಸಣ್ಣವಾಗಿ ಶಾರ್ಟ್ ಕಟ್ ಆಗಿ ನಾವು ಹಿಂದೂಸ್ತಾನಿ ಅಂದ್ರೆ ಮತ್ತೆ ಕರ್ನಾಟಕದ ಶಾಸ್ತ್ರ ಬಹಳ ದೊಡ್ಡದೆ. ಅದನ್ನ ನಾವು ಕಲಿಬೇಕಂದ್ರೆ ಜನ್ಮ ಜನ್ಮಾಂತರ ಸರಿ ಹೋಗೋದಿಲ್ಲ. ಓಕೆ ಓಕೆ, ತುಂಬಾ ಚೆನ್ನಾಗಿ ವಿವರಣೆ ಮಾಡಿದಿರಿ. ನಿಮ್ಗೆ ಪ್ರತ್ಯೇಕವಾಗಿ ಹಿಂದೂಸ್ತಾನದಲ್ಲಿ ಪ್ರವೇಶ ಇದೆ ಕಾರಣ, ಹಿಂದೂಸ್ತಾನದಲ್ಲಿ ನಿಮ್ಗೆ ಇಷ್ಟವಾದ ಒಂದು ಗೀತೆ, ಕೀರ್ತನೆ ಅಥವಾ ಹಾಡು ಒಂದು. ನಮ್ಮ ಗುರುಗಳೇ ನಮಗೆ ಹೇಳಿದಿರುವ ಒಂದು ಹಾಡ ನಾನು ಇವತ್ತು ವಿಶೇಷವಾಗಿ ನಿಮ್ಮೆಲ್ಲರಿಗೂ ಅದನ್ನು ಹಾಡಿ ತೋರಿಸ್ತಾ ಇದ್ದೇನೆ. ವಾಮದೇವ ವಿರಂಜಿತನಯ ಉಮಾ ಮನೋಹರ ಉಗ್ರ ದುರ್ಜಟಿ ಕಾಮಜಾಚಿನ ವಸನ ಭೂಷಣ ಸುಮನ ಸೋತ್ರಂ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ಹಣ ವಿಲೋಚನ ಕಾಮಿತ ಪ್ರದ ಕರುಣಿತ ಮಗೆ ಸದಾ ಸುಮಂಗಳವಾ ಸದಾ ಸುಮಂಗಳವಾ ಸದಾ ಸುಮಂಗಳವಾ. ಅಂಬರ ಪುರಹರ ಸಂಬತ್ರಿಯಂಬಕ ಶಂಬರಾರಿ ವಿಪು ಗಂಭೀರ ಕರುಣಿ ಶಂಭೋ ಸ್ವಯಂಭೋ ಸಂಭವ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾನಿರುತ ಭವ ಜಂಬಾನಿರುತ ಭವ. ರಜತ ಪರ್ವತ ನಿವಾಸ ನಿರ್ಮಲ ಭಾಸ ಗಜ ದೈತ್ಯ ನಾಶ ಗಿರೀಶ ಸೃಜನರ ಮನೋ ವಿಲಾಸ ಯೋಮ ಕೀಶ ತ್ರಿಜಗತಲ್ಲಣ ಗೌರೀಶ. ಅಜಸುತನ ಧ್ವರ ಭಜನೆಯ ಗೆಲ್ಲಿಸಿದೆ ಅಜಗರ ಮಂದಿರ ಗಜಮುಖ ಜನಗನೆ ಗಜಗಮನ ಮುರಿದನು ಜನಗಾಯತನ ಭುಜಮುನಿ ವಂದಿತ ಭಜಿಸುವೆ ನಿನ್ನನು ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾಲಿರುತ ಭವ ಜಂಬಾಲಿರುತ ಭವ. ಮಧುರಾಪುರಿ ನಿಲಯ ಮೃತ್ಯುಂಜಯ ಸದಮಲ ಸುವನಗೆಯ ಮಧುರಾಪುರಿ ನಿಲಯ ಮೃತ್ಯುಂಜಯ ಸದಮಲ ಸುವನಗೆಯ ಸದನ ವಿಪರ ಹೃದಯ ದೊಡಗುಳ್ಳ ಬಯಸದ ಯುಕ್ತ ಕೋಡು ಅಭಯ ಸದಾಶಿವ ಜಾಂಬವಿತರ ತೀರ್ಥ ಮಾತನ್ನತಿ ತೀರತಿ ವಸವಗಿಂಬ ಸೌಂದರ್ಯ ಮಧುರಿಪು ವಿಜಯ ವಿಠಲನ ಪದಾಬ್ಜಕ್ಕೆ ಮಧುಬಲಿ ಪಂಚವರ್ಧನ ಕೈಲಾಸ
ಶಂಭೋ ಸ್ವಯಂಭೋ ಸಂಭವಾನಂ ವಿದೆ ಕಾಯೋ ಜಂಬಾದಿರುತ ಭವಾ ಜಂಬಾದಿರುತ ಭವಾ. ತುಂಬಾ ಚೆನ್ನಾಗಿ ಹಾಡಿದ್ರಿ. ಇನ್ನೂ ಕೇಳ್ಬೇಕು ಅನಿಸ್ತಾ ಇದೆ. ಬಹಳ ಚೆನ್ನಾಗಿ ಆಡ್ತಾ ಇದ್ದೀರಿ. ವರುಣ್, ಇಷ್ಟೆಲ್ಲ ಸಾಧನೆ ಮಾಡಿದ್ರಿ, ಇಷ್ಟೆಲ್ಲ ಮಾಡಿದ್ದೀರಿ, ನೀವು ಸಂಗೀತದಲ್ಲಿ ಪಳಗಿದ್ದೀರಿ, ನೀವು ಅನೇಕವಾಗಿರುವಂತಹ ಅಂದ್ರೆ ವೇದಿಕೆಗಳ ಮೇಲೆ ಹಾಡಿರ್ತೀರಿ ಇಲ್ಲಿವರೆಗೆ. ಆಮೇಲೆ ನಾನು ಕೇಳಿದ್ದೇನೆಂದ್ರೆ ನೀವು ಸಂಗೀತ ಪಾಠನ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ. ಈ ಸಂಗೀತ ಪ್ರಪಂಚಕ್ಕೆ ಅಂದ್ರೆ ಈ ಸಂಗೀತ ಮಕ್ಕಳಿಗೆ ಪಾಠ ಹೇಳಬೇಕು ಅಂತಂದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಸಂಗೀತ ಅನ್ನೋದ್ರೆ ಒಂದು ವಿಭಾಗಕ್ಕೆ ಮಾತ್ರ ಪ್ರಯೋಜನ ಅಂತ ಹೇಳ್ತಾರೆ. ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಂಗೀತ ಕಲಿಕೆಯಿಂದ ಆಗುವ ಪ್ರಯೋಜನ ಹೇಳಿ. ಇವತ್ತು ನಾಳೆ ನೀವು ನೋಡ್ಬೇಕಂದ್ರೆ ಪ್ರತಿಯೊಂದು ಹುಡುಗರು ಡಿಪ್ರೆಷನ್ ಪ್ರಾಬ್ಲಮ್ಸ್, ಆಂಗ್ಸೈಟಿ, ಬಹಳ ಚಿಂತೆಪಡ್ಬೋದು. ಅವ್ರಿಗೆ ಇಂಥವ್ರಿಗೆ ಇದು ಮ್ಯೂಸಿಕ್ ಅಂದ್ರೆ ಅವರಿಗೆ ಮ್ಯೂಸಿಕ್ ಪ್ರಪಂಚನೇ ಅವರಿಗೆ ಎಳಿಸ್ಲೇಬೇಕು. ಯಾಕಂದ್ರೆ ಅವರಿಗೆ ಪ್ರತಿಯೊಂದು ಇದರೊಳಗೆ ಇದ್ದಿದ್ದವರಿಗೆ ಈ ಸಂಗೀತ ಅಭ್ಯಾಸವನ್ನು ಮಾಡಿದ್ರೆ ಹೇಳಿದ್ರೆ ನಿಮಗೆ ಒಂದು ಸಂಗೀತ ಕೇಳಿದ್ರೆ ನಿಮಗೆ ಆನಂದ ಅನ್ನಿಸ್ತದೆ ಅವರಿಗೆ. ಬಟ್ ಇದರೊಳಗೆ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಇದ್ದಿದ್ದು ಮೆಂಟಲ್ ಪ್ರಾಬ್ಲಮ್ಸ್ ಆಗಲಿ, ಅವ್ರೊಳಗೆ ಇದ್ದಿದ್ದಾಗಲಿ ಸ್ಟ್ರೆಸ್ ಆಗಲಿ, ಆಂಗ್ಸೈಟಿ ಆಗಲಿ, ಅವ್ರಿಗೆ ಅದು ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಅವರಿಗೆ ಇದೊಂದು ಥೆರಪಿ ತರ, ಮ್ಯೂಸಿಕ್ ಥೆರಪಿ ತರ ಅವರಿಗೆ ಇದು ಬಹಳ ವಿಶೇಷವಾಗಿ ಯೂಸ್ ಆಗುತ್ತೆ. ಬರೀ ನಿಮ್ಗೆ ಹಾಡ ಕೇಳಿದ್ರೇನೆ ನಿಮ್ಗೆ ಆಂಗ್ಸೈಟಿ ಸ್ಟ್ರೆಸ್ ಹೋಗುತ್ತೆ. ಬಟ್ ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಪ್ರತಿಯೊಂದು ರಾಗಕ್ಕೆ, ಪ್ರತಿಯೊಂದು ಬಂದಿಶಿಗೆ, ಪ್ರತಿಯೊಂದು ಇದಕ್ಕೆ ಆ ಮೂಡ್ ಪ್ರಕಾರ ಅವರು ಒಂದು ಎಮೋಷನ್ ಪ್ರಕಾರ ಅವ್ರು ಹಾಡಿದ್ದಾರೆ. ಒಂದು ಒಂದು ಶಾಸ್ತ್ರೀಯನಲ್ಲಿ ಒಂದು ದುಃಖದ ಗೀತೆಯನ್ನು ಕೇಳಿದ್ರೆ ಆ ಹುಡುಗ ಇದ್ದಿದ್ದ ದುಃಖನಲ್ಲಿ ಹೋಗ್ಬಿಡ್ತಾನೆ, ಅವನ್ನೆಲ್ಲ ಹಳೆಯ ಎಲ್ಲ ನೆನಪಾಗ್ತಾ ಇರ್ತಾರೆ. ಬಟ್ ನೀವು ಇಲ್ಲಿ ಇದ್ರೊಳಗೆ ಅದಕ್ಕೆ ಖುಷಿಯಾದ ಸುಂದರವಾದ ಹಾಡು ಕೇಳಿದ್ರೆ ಆ ಹುಡುಗಕ್ಕೆ ಜೋಸ್ ಬರುತ್ತೆ. ಅಂದ್ರೆ ಹುಡುಗಕ್ಕೆ ಅದ್ರೊಳಗೆ ಹುಡುಗ ಆಗಲಿ ಹುಡುಗಿ ಆಗಲಿ ಅವರಿಗೆ ಸಂಗೀತ ಅಭ್ಯಾಸ ಮಾಡಿದ್ರೆ ಅವ್ರಿಗೆ ಪ್ರಯೋಜನ ಏನಂದ್ರೆ ಇದ್ರೊಳಗೆ ಅವ್ರಿಗೆ ಒಳ್ಳೆ ಸಾಧನೆ ಇರುತ್ತೆ, ಆಸಕ್ತಿ ಬರುತ್ತೆ, ಏಕಾಗ್ರತೆ ಬರುತ್ತೆ. ಅವ್ರಿಗೆ ಇದ್ದಿದ್ದು ಪ್ರತಿಯೊಂದು ವಿಶೇಷ ಹೇಳ್ಬೇಕಂದ್ರೆ ಅವ್ರಿಗೆ ಇರೋದು ಸ್ಟ್ರೆಸ್ ಆಗ್ಲಿ, ಸಿಟ್ಟು ಪಡೋದಾಗ್ಲಿ ಕಡಿಮೆ ಆಗುತ್ತೆ. ಈ ಸಂಗೀತ ನಮ್ಗೆ ಕೇಳಿದ್ರೆ ಒಂದೊಂದೇ ಅಂದ್ರೆ ನೆಮ್ಮದಿ, ಪ್ರತಿಯೊಂದಕ್ಕೆ ನೆಮ್ಮದಿ ಇರಬೇಕು. ಪ್ರತಿಯೊಂದಕ್ಕೆ ನೀವು ಅದನ್ನ ಪೇಷನ್ಸ್ ಇಟ್ಕೊಂಡು ಮಾಡಿದ್ರೆ ಅದು ಬಹಳ ಒಳ್ಳೇದಾಗುತ್ತೆ ಅಂತ ಚೆನ್ನಾಗಿ ಹೇಳಿದ್ರಿ. ಇವಾಗ ಸಂಗೀತದಲ್ಲಿ ನೀವು ಹೇಳ್ಬೇಕಾದ್ರೆ ರಾಗಗಳು ಅಂತ ಹಿಂದೂಸ್ತಾನದಲ್ಲಿ ಎಷ್ಟು ರಾಗಗಳಿವೆ? ಹಿಂದೂಸ್ತಾನಲ್ಲಿ ಟೋಟಲ್ 500 ರಾಗಗಳಿವೆ. ನನಗೆ ತಿಳಿಯೋದ್ರೆ ಯಮನ ರಾಗ, ಭೂಪರಾಗ, ವಿಭಾಸ ರಾಗ, ಖಮಾಜ, ಹಾಗೆ ಇನ್ನೂ ಬಹಳ ಇದೆ. ದರ್ಬಾರಿ ರಾಗ, ಪಲಾಸ, ಅದ ಆಸಾವರಿ ರಾಗ. ನನಗೆ ತುಂಬಾ ಇಷ್ಟ ರಾಗ ಅಂದ್ರೆ ವಿಭಾಸ ರಾಗ. ಅದರೊಳಗೆ ನಾನು ಬಹಳ ನನ್ನ ಗುರುಗಳು ಅದನ್ನ ಇಷ್ಟು ಸಾಧನೆ ಮಾಡಿಸಿದ್ದಾರೆ ಅಂದ್ರೆ ನೀವು ರಾತ್ರಿ ಕತ್ಲಲ್ಲಿ ಎದ್ದ ಮೇಲೆ ನಿಮಗೆ ಈ ರಾಗಗಳಲ್ಲಿ ಈ ಸ್ವರ ಯಾವ್ದಂತ ಕೇಳಿದ್ರೆ ಆ ಪ್ರಕಾರ ಆ ರಾಗ ನಮಗೆ ಇಷ್ಟು ಅಭ್ಯಾಸ ಮಾಡ್ತಾರೆ. ನಮ್ಗೆ ವಿಭಾಸ ರಾಗದಲ್ಲಿ ನಾನು ಹಾಡ್ತಿರುವಾಗ ಲಕ್ಷ್ಮೀ ದೇವಿ ಗೀತೆ, ನಮ್ಮ ಕರ್ನಾಟಕದ ಈ ಪ್ರತಿಯೊಂದು ಈ ರಾಗಗಳು ತೆಗೆದು ನಾನು ಹಾಡ್ತಾ ಇರ್ತೇನೆ. ವಿಭಾಸ ರಾಗದಲ್ಲಿ ಇದೆಯಾ ಅದು? ಲಕ್ಷ್ಮೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ದಿಕ್ಕುತ ಗೆಜ್ಜೆ ಕಾಕಡ ಧ್ವನಿಯ ತೋರುತ್ತ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ದಿಕ್ಕುತ ಗೆಜ್ಜೆ ಕಾಕಡ ನಾದವ ತೋರುತ್ತ, ಸಜನ ಸಾಧು ಪೂಜೆಯ ವೇಳೆಗೆ, ಸಜನ ಸಾಧು ಪೂಜೆಯ ವೇಳೆಗೆ ಮಂಚಿಗೆಯೊಳಗಿನ ಬೆಣ್ಣೆಯಂತೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಗ ತಿರುಗುತ್ತ ಬಾರೆ, ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ, ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಗ ತಿರುಗುತ್ತ ಬಾರೆ. ಕುಂಕುಮಾಂಗಿತೆ ಪಂಕಜಲೋಚನ ವೆಂಕಟರಮಣನ ವಿಂಕಲ ನಾಡಿ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಾಯ ಬದ ಬಗ ಸಾಯ ಸದ ಸದ ಬಗ ಬದ ಬಗ ರೇ
ಅತ್ತಿತ್ತಗಲದೆ ಭಕ್ತರ ಮನಿಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಅತ್ತಿತ್ತಗಲದೆ ಭಕ್ತರ ಮನಿಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸದಕ್ಕೆ ತೋರುಟ ಸಾಧು ಸಜ್ಜನರೆ ಚಿತದಿ ಒಡೆಯುವ ಪುತ್ತಡಿ ಬೊಂಬೆ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಲಕ್ಷ್ಮೀ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕರೆ ಉಳ್ಳ ಅಡಬಿರಿ ನಂಗನ ಚೊಕ್ಕಪುರಂದರ ವಿಠಲನ ರಾಣಿ ವಿಠಲನ ರಾಣಿ ವಿಠಲನ ರಾಣಿ ವಿಠಲನ ರಾಣಿ ವಿಠಲನ ರಾಣಿ ವಿಠಲ ರಾಣಿ ವಿಠಲ ರಾಣಿ ವಿಠಲ ರಾಣಿ ವಿಠಲನ ರಾಣಿ ವಿಠಲನ ರಾಣಿ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ನೂ ಕೇಳ್ಬೇಕನ್ನಿಸ್ತಾ ಇದೆ, ಅಷ್ಟೊಂದು ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಒಂದು ಸಾಧನೆ ಮಾಡೋದು ಎಷ್ಟು ಅತ್ಯವಶ್ಯಕ ಅನ್ಸುತ್ತೆ. ಇದು ಒಂದ್ ದಿವಸ ಎರಡು ದಿವಸದಲ್ಲಿ ಬರೋದಿಲ್ಲ. ಸಕಾಲವಾಗಿ ನಿರಂತರವಾಗಿ ಸಾಧನೆ ಮಾಡಿದ್ರೆ ಇಷ್ಟೆಲ್ಲ ಗಳನ್ನ ಹೊರಗಾಕ್ಬೋದು, ಇಷ್ಟೊಂದು ಹಾಡಾಡ್ಬೋದು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಬಾಗಲಕೋಟೆನಲ್ಲಿ ನಡೆಯುವಂತ ಒಂದು ಸಂಗೀತ ಕಾರ್ಯಕ್ರಮ ಅವರು ಗೊತ್ತಿದ್ರು, ಅವರಿಗೆ ನಾವು ಕರೆದಿದ್ವಿ. ಅವರು ಬರ್ಲಿಕ್ಕೆ ಅವರಿಗೆ ಲೇಟ್ ಆಗಿತ್ತು ಆ ದಿವಸ. ಆದ್ರೆ ನಾನು ಸ್ಟೇಜ್ ಮೇಲೆ ಕೂತ್ಕೊಂಡು ಹಾಡ್ತಾ ದಯ ಮಾಡೋ ರಂಗ ಹಾಡ್ತಾ ಇರುವಾಗ ಸಂಗೀತ ಕಟ್ಟಿ ಅವ್ರು ಬಂದು, ಅರೆ ಈ ಹುಡುಗ ಯಾರು ಅಂತ ಅವ್ರು ಕೇಳಿದ್ರು. ನಮ್ ಗುರುಗಳು ಹೇಳಿದ್ರು, ಇವನ್ ವರುಣ್ ಗಣೇಶ್ ಕುಲಕರ್ಣಿ ಅಂತ ಹೈದರಾಬಾದ್ನಲ್ಲಿ ಬಹಳ ಒಳ್ಳೆ ಹಾಡ್ತಾನೆ. ಬಹಳ ನನ್ಗೆ ಆ ದಿವಸ ಬರೀ ಆ ಒಂದು ಗುರುಗಳಿಂದ ಒಂದು ದೊಡ್ಡ ಸಂಗೀತಕಾರ ಬಹಳ ಒಳ್ಳೆ ಹಾಡ್ತಾನೆ ಅಂತ ಈ ಒಂದು ಅಕ್ಷರ ಕೇಳಿದ್ರೆ ಸಾಕು, ಸಾರ್ಥಕವಾಯ್ತು ಅಂತ ಒಂದು ನಂಬಿಕೆ ಸಂಗೀತ ಕಟ್ಟಿಯವರಾಗ್ಲಿ. ಆಮೇಲೆ ನಾವು ಹಿಂಗೆ ಒಂದು ಕಾರ್ಯಕ್ರಮದಲ್ಲಿ ಶೇಷಗಿರಿದಾಸ್ ರಾಯಚೂರವರು, ಅನಂತರಾಜ್ ಮಿಸ್ತ್ರಿ ಅಂತ ಅವರು, ಇವರು ರೀಸೆಂಟ್ಲಿ ಆಗಿ ಒಂದು ಹಾಡು ಹಾಡ್ತಿರುವಾಗ ಅವರು ಬಂದಿದ್ರು. ಅವರು ಕೇಳಿದ್ರು, ಅವ್ರು ಬಹಳ ಸಂತೋಷ ಪಟ್ರು. ಈ ಹುಡುಗ ಎಲ್ಲಿ ಹೋದ್ರೇನು ಬಹಳ ದೊಡ್ಡ ವಿದ್ವಾಂಸನಾಗ್ತಾರೆ, ನಮ್ ಕಣ್ಣ ಮುಂದ ಹಾಡ್ತಾ ಇದ್ದಾನೆ ಇವತ್ತು, ನಾಳೆ ದೊಡ್ಡ ದೊಡ್ಡ ವೇದಿಕೆ ಮೇಲೆ ಹಾಡ್ತಿರ್ಬೋದು, ಇವನು ಒಳ್ಳೆ ಫ್ಯೂಚರ್ ಇದೆ, ಭವಿಷ್ಯ ಇದೆ ಅಂತ ನನ್ಗೆ ಬಹಳ ಹೊಗಳ್ತಾ ಇರ್ತಿದ್ರು. ನನಗೆ ಸಂಗೀತ ಕಟ್ಟಿ ಅವ್ರಂದ್ರೆ ಅವ್ರ ಗುರುಗಳು ಬಹಳ ದೊಡ್ಡ ಗುರುಗಳ ಹತ್ರ ಅವರು ಕಲ್ತಿದ್ರು. ಅವ್ರು ನನ್ಗೆ ಬಂದು ಹೇಳಿದ್ರು, ಒಳ್ಳೆ ಹಾಡ್ತೀನಿ ನೀನು, ಇನ್ನಷ್ಟು ಒಳ್ಳೆ ಗಂಟ್ಲ ಯಾರಿಗೂ ಇಲ್ಲ, ಹಂಗೆ ಸಾಧನೆ ಮಾಡ್ಕೋತ ಹೋಗು, ಪ್ರಾಕ್ಟೀಸ್ ಮಾಡ್ಕೋತೇ ಹೋಗು, ಇನ್ನ ದೊಡ್ಡ ವಿದ್ವಾಂಸರ ಜೊತೆ ತಿರುಗಾಡು, ನೀನ್ ಅವ್ರ ಜೊತೆ ಹಾಡು ಅಂತ ಅದೊಂದು ಆಶೀರ್ವಾದ ತರ ನಮ್ ಗುರುಗಳು ಹೇಳಿದ್ಮೇಲೆ ಸಂಗೀತ ಕಟ್ಟಿಯವ್ರು ಹಿಂಗ್ ನಿನ್ಗೆ ಅಂದದ್ಮೇಲೆ ಆ ಕ್ಷಣದಲ್ಲಿ ನಾನು ಕೈಕಾಲು ಹಿಂಗ್ ನಡಿಲಿಕ್ಕತ್ತಿದ್ದು, ಅಯ್ಯೋ ಒಂದು ದೊಡ್ಡವರು ಇವ್ರು ನನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಈ ಜನ್ಮಕ್ಕೆ ಸಾರ್ಥಕಪ್ಪ, ನಮ್ಗೆ ಇನ್ನ ಅದಕ್ಕಿಂತ ಜಾಸ್ತಿ ಏನ್ ಬೇಕಾಗಿಲ್ಲ ಅಂತ ಒಂದು ನಮ್ಮ ಹಾರೈಕೆನೂ ಅಷ್ಟೇ ಇದೆ. ನೀವು ವರುಣ್ ಗಣೇಶ್ ಕುಲಕರ್ಣಿ, ನೀವು ಸಹ ಉನ್ನತ ಮಟ್ಟವಾದ ಸಾಧನೆಯನ್ನು ಮಾಡ್ರಿ. ನಮ್ಮೆಲ್ಲ ಶುಭ ಹಾರೈಕೆ ನಿಮ್ಮೊಂದಿಗೆ ಇರುತ್ತೆ. ಇವು ಹೋಗ್ತಾ ಅಂದ್ರೆ ಹಿಂದೂಸ್ತಾನಿ ಸಂಗೀತದಲ್ಲಿ ನಿಮ್ಗೆ ಇಷ್ಟವಾದ ಒಂದು ರಾಗದಲ್ಲಿ ಒಂದು ಹಾಡು. ಓಕೆ, ನಾವೊಂದು ಸಣ್ಣ ಹಾಡು ಹಾಡ್ತೀನಿ ಇದ್ರೊಳಗೆ. ದಯ ಮಾಡೋ ರಂಗ, ದಯ ಮಾಡೋ, ದಯ ಮಾಡೋ ನಿನ್ನ ದಾಸನು ನಾನೆಂದು, ದಯ ಮಾಡೋ ರಂಗ, ದಯ ಮಾಡೋ, ದಯ ಮಾಡೋ ನಿನ್ನ ದಾಸನು ನಾನೆಂದು, ದಯ ಮಾಡೋ ರಂಗ, ದಯ ಮಾಡೋ. ಹಲವು ಕಾಲದಿ ನಿನ್ನ ಹಂಬಲವೆನಗೆ, ಹಲವು ಕಾಲದಿ ನಿನ್ನ ಹಂಬಲವೆನಗೆ, ಒಲಿದು ಪಾಲಿಸಬೇಕು ಆರಿ ಜನಾಭ,
ಪಾಲಿಸಬೇಕು ಆರಿ ಜನಾಭ. ದಯಮಾಡೋ ರಂಗ ದಯಮಾಡೋ, ದಯಮಾಡೋ ನಿನ್ನ ದಾಸನು ನಾನೆಂದು. ದಯಮಾಡೋ ರಂಗ ದಯಮಾಡೋ, ಇಹ ಪರಗತಿ ನೀನೇ ಇಂದಿರಾ ರಮಣ. ಸಹಾಯ ನಿನ್ನದು ತೋರೋ ಕರುಣ, ಸಹಾಯ ನಿನ್ನದು ತೋರೋ ಕರುಣ. ಕರಿರಾಜವರಧನಿ ಕಾಮಿತ ಫಲದ ಪುರಂದರ ಬಿಟ್ಟಲನೆ ಹರಿ ಸಾರ್ವಭೌಮ. ದಯಮಾಡೋ ರಂಗ ದಯಮಾಡೋ, ದಯಮಾಡೋ ನಿನ್ನ ದಾಸನು ನಾನೆಂದು. ದಯಮಾಡೋ ರಂಗ ದಯಮಾಡೋ ರಂಗ ದಯಮಾಡೋ ರಂಗ ದಯಮಾಡೋ. ತುಂಬಾ ಚೆನ್ನಾಗಿ ಹಾಡಿದ್ರಿ ವರುಣ್. ಇನ್ನೂ ಕೇಳ್ಬೇಕನ್ನಿಸ್ತಾ ಇದೆ, ಆದ್ರೆ ನಮ್ಗೆ ಸಮಯಾಭಾವ. ನಿಮ್ಮ ಹಿಂದೂಸ್ತಾನಿ ಸಂಗೀತದಲ್ಲಿ ಇನ್ನಷ್ಟು ಸಾಧನೆ ಮಾಡ್ರಿ ಮತ್ತು ಉತ್ಕೃಷ್ಟವಾಗಿರುವಂತಹ ಒಂದು ಮಟ್ಟಕ್ಕೆ ಏರಿ ಎಂದು ನಮ್ಮ ಅಭಿಲಾಷೆ. ನಿಮ್ದು ಈ ಅಭಿರುಚಿಯನ್ನು ಮುಂದುವರಿಸಿಕೊಂಡು ಹೋಗಿ ಒಂದು ಸಾಧನೆಯಲ್ಲಿ ಮಕ್ಕಳಿಗೆ ಸೃಜನಾತ್ಮಕವಾಗಿ ಮತ್ತಷ್ಟು ಪಾಠಗಳನ್ನು ಹೇಳಿಕೊಡಿ. ಅವರನ್ನು ನಿಮ್ಮ ಹಾಗೆ ಅವರಿಗೂ ಗಾಯಕರನ್ನು ಮಾಡಿ. ಎಲ್ಲ ನಮಗೆ ಹಿಂದೂಸ್ತಾನಿ ಸಂಗೀತದ ಬಗ್ಗೆ, ನಿಮ್ಮ ಹಿನ್ನೆಲೆ ಬಗ್ಗೆ ಹಾಗೂ ನಿಮ್ಮ ಅಮೃತವಾಗಿರುವಂತಹ ನಿಮ್ಮ ಇಂಪಾಗಿರುವಂತಹ ನಿಮ್ಮ ಧ್ವನಿಯಿಂದ ನಮ್ಮ ಶ್ರೋತೃ ಬಂಧುಗಳನ್ನು ರಂಜಿಸೋದಕ್ಕೆ ಸಮಯ ವೆಚ್ಚ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡಿದ್ದಕ್ಕೆ ನಿಮಗೆ ಅನೇಕ ಅನೇಕ ಧನ್ಯವಾದಗಳು. ಧನ್ಯವಾದಗಳು. ಈ ಅವಕಾಶ ಕೊಟ್ಟಿದ್ದಂತ ಆಕಾಶವಾಣಿ ಕಸ್ತೂರಿಗೆ ತುಂಬಾ ಮನಪೂರ್ವಕ ಧನ್ಯವಾದಗಳು. ಇದುವರೆಗೆ ಹಿಂದೂಸ್ತಾನಿ ಸಂಗೀತಗಾರರಾದ ವರುಣ್ ಗಣೇಶ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ ಪ್ರಸಾರಗೊಂಡಿತು. ಸಂದರ್ಶನ ನಡೆಸಿಕೊಟ್ಟವರು ಪರಿಮಳಾ ದೇಶಪಾಂಡೆ. ಈ ಕಾರ್ಯಕ್ರಮ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. నీలు చాలా ఇంట్రెస్టింగ్ గా వింటున్నట్టున్నావు రేడియో. నీకు తెలుసు కదా విజయ్, నాకు ఆర్జేయింగ్ అంటే